ಯಾವಾಗ ಇದು ಹೊರಗೆ ಬರುತ್ತೋ ಅವಾಗ ಎಲ್ಲರೂ ಬ್ಲೇಮ್ ಗೇಮ್ ಮಾಡಿ ಡಿಸ್ಟೆನ್ಸ್ ಮಾಡೋದೇ ಜಾಸ್ತಿ. ಕಾಂಗ್ರೆಸ್ ಇದನ್ನು ಬಿಡುಗಡೆ ಮಾಡಿದರೆ, ಇದನ್ನು ಲೀಕ್ ಮಾಡಿದರೆ ಅವ್ರ ಮೇಲೂ ಕ್ರಮ ತಗೊಳತ್ತಾ ನೋಡಬೇಕು. ಆ್ಯಂಡ್ ಬಹುಶಃ ಪ್ರಜ್ವಲ್ ಇವಾಗ 15 ದಿನ ಡಿಲೇ ಮಾಡ್ತಿರೋದು, ನಾವು ಈ ಮಹಿಳೆಯನ್ನು ಎಷ್ಟು ಬೇಕಾದ್ರೂ ಬಳಸ್ಕೋಬೋದು. ಬಳಸ್ಕೊಳ್ಳೋದು ತಪ್ಪು, ಅದರ ಮೇಲೆ ವಿಡಿಯೋ ಟೇಪ್ ಮಾಡೋದು ಮತ್ತೊಂದು ತಪ್ಪು, ಅದರ ಮೇಲೆ ಅವ್ರು ಬೇಡ ಅಂದ್ರೂ ಬಳಸ್ಕೊಂಡು ವಿಡಿಯೋ ಟೇಪ್ ಮತ್ತೊಂದು ತಪ್ಪಾಗಿ ಹಂತವಾಗಿ ಇಟ್ಸ್ ಲೈಕ್ ಭಾಳ ನೀಚವಾದ ಕೆಲಸ ನಡೆದಿದೆ. ಬ್ಲ್ಯಾಕ್ ಮೇಲ್ ಮಾಡೋದು, ವಿಡಿಯೋ ಮುಖಾಂತರ ಬ್ಲ್ಯಾಕ್ ಮೇಲ್ ಮಾಡೋದು, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡಿಗೆ ಅವಳು ಬಿಟ್ಟು ಹೋಗ್ತಾಳೆ ಅನ್ನೋದು ಕೂಡ ಭಾಳ ಜೀವಂತವಾಗೂ ಸಹ ಇದೆ ಇವತ್ತಿನ ದಿನ. ಪ್ರಕರಣ ಒಂದ್ ಕಡೆ ಆದ್ರೆ ಸರ್, ರಾಜಕಾರಣಿಗಳು ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಎಲ್ಲೋ ತಮ್ಮ ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಬಲಿ ಆಗ್ತಿದ್ದಾರ, ಬೇರೆಯವ್ರು ಬಲಿ ಆಗ್ತಿದ್ದಾರ ಅಂತ ಹೇಳಿ. ಇದರಲ್ಲಿ ಎರಡು ಮಾತಿಲ್ಲ. ಇದೇನಾಗ್ತಾ ಇದೆ ಅಂದರೆ, ಪೊಲಿಟಿಕಲ್ ಬ್ಲೇಮ್ ಗೇಮು, ಪೊಲಿಟಿಕಲ್ ಬೆನಿಫಿಟ್ಸು ಎಲೆಕ್ಷನ್ ಟೈಮ್ ನಡೀತಾ ಇದೆ. ಎಲೆಕ್ಷನ್ ಟೈಮ್ ನಡೆದಾಗ ಯಾವುದೇ ಒಂದು ಇಶ್ಯೂ ಬಂದಾಗ ನಮಗೆ ಅದರಿಂದ ಲಾಭ ಪಡೆಯೋದು ಹೇಗೆ ಅಂತ ಇವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಇವಾಗ ಕಾಂಗ್ರೆಸ್ನವರು ಇದು JDS BJP ಕ್ಯಾಂಡಿಡೇಟ್ ಆಗಿರೋದ್ರಿಂದ ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಇದನ್ನು ಮ್ಯಾಸ್ ರೇಪಿಸ್ಟು, ಮಾನ್ಸ್ಟರ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ನಲ್ಲೂ ನಮಗೆ ಎಷ್ಟೆಷ್ಟು ಸೆಕ್ಷುವಲ್ ಪ್ರೆಡೇಟರ್ಸು, ಲೈಂಗಿಕ ಪ್ರೆಡೇಟರ್ಸ್ ಇದ್ದಾರೆ, ಅದೆಲ್ಲ ಎಷ್ಟೆಷ್ಟು ಮುಚ್ಚಾಗ್ತಾ ಇದೆ ಅಂತ ನಮ್ಗೆ ಗೊತ್ತಿದೆ. ಹಾಗಿದ್ದಾಗ ನಾನೇನು ಇವರು ಆ ಮಾಸ್ ರೇಪಿಸ್ಟು ಮಾನ್ಸ್ಟರ್ ಅಲ್ಲ ಅಂತ ಹೇಳ್ತಾ ಇನ್ನೂ ಸಾಬೀತಾಗಿಲ್ಲ. ಮತ್ತು ಇದನ್ನೆಲ್ಲ ನಾವು ಹೊರಗೆ ತರೋದು, ಅವ್ರ ಎವಿಡೆನ್ಸ್ ಅವರು ಹೊರಗೆ ತರೋದು ರೀತಿ ನೋಡ್ತಾ ಇದ್ದರೆ, ಅವರೆಲ್ಲೋ ಒಂದು ಕಡೆ ಒಂದು ಎಲೆಕ್ಷನ್ಗೆ ಲಾಭ ಪಡೆಯೋಕ್ಕೆ ಯಾವ ಇಶ್ಯೂ ಬೇಕಾದರೂ ತರೋಕ್ಕೆ ನೋಡ್ತಾ ಇದ್ದಾರೆ. ಮತ್ತು BJPನೂ ಕೂಡ ನಮಗೆ ಮೋದಿಯವರು ನಾನು ನೋಡೋರು ಹಾಗೆ ಈ ಒಂದು ಇಂಟರ್ವ್ಯೂನಲ್ಲಿ ಆಚೆ ಬಂದರು, ಬಟ್ ಎಷ್ಟು 6-7 ದಿನ 8-10 ದಿನ ಸುಮ್ಮನಿದ್ರು. ಯಾವಾಗ ಈ ಒಂದು ಇದ್ರದ್ದು DK ಶಿವಕುಮಾರ್ದು ಇರ್ಬೋದು ಅಂತ ಹೊರಗೆ ಬಂತು, ಇವರು ಕೂಡ ಅದರಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಒಂದು ಸೆಡ್ ಏನು ಒಂಥರ ಲೀಕ್ ಮಾಡಿರೋರ್ಗೂ ತಪ್ಪು ಅಂತ ಇಟ್ ಸೀಮ್ಸ್ ಟು ಬಿ ವೆರಿ ಪೊಲಿಟಿಕಲ್. ಮತ್ತು JDS ಕೂಡ ಅದನ್ನು ಇಷ್ಟು ವರ್ಷ ಮುಚ್ಚಾಕಿ ಅವರು ಕೂಡ ಡಿಸ್ಟೆನ್ಸ್ ಮಾಡ್ತಾ ಇದ್ದಾರೆ. ದೀಸ್ ಆರ್ ಆಲ್ ಅದೇನು ಗೊತ್ತಾ, ನನಗೆ ಯಾರು ಕೂಡ ಅವರ ಒಂದು ರಿಸ್ಕ್ ತೊಗೊಂಡು ನಾವು ನಿಜವಾಗ್ಲೂ ಇದನ್ನು ಸರಿಪಡಬೇಕು ಅಂತ ಇಲ್ಲ. ಯಾವಾಗ ಇದು ಹೊರಗೆ ಬರುತ್ತೋ ಅವಾಗ ಎಲ್ಲರೂ ಬ್ಲೇಮ್ ಗೇಮ್ ಮಾಡಿ ಡಿಸ್ಟೆನ್ಸ್ ಮಾಡೋದೇ ಜಾಸ್ತಿ. ಬಟ್ ಅದಕ್ಕೆ ಪಾಲಿಟಿಷಿಯನ್ಸ್ ಮೇಲೆ ಯಾರಿಗೂ ಕೂಡ ನಂಬಿಕೆ ಇಲ್ಲ. ಸೊ ನಾವು ಇವಾಗ SIT ಮೇಲೆ ನಮ್ಗೆ ನಂಬಿಕೆ ಇದೆ. ಪಾಲಿಟಿಷಿಯನ್ಸ್ ಅಂದರೆ 2 ನಾಲ್ಗೇನಲ್ಲಿ ಮಾತಾಡ್ತಾರೆ, ಅವರ ಮೂಗು ತುದಿಗೆ ಮಾತಾಡ್ತಾರೆ, ಅವರ ಎಲೆಕ್ಷನ್ ಟೈಮಲ್ಲಿ ಏನು ಬೆನಿಫಿಟ್ ಇದೆ, ಲಾಭ ಬರುತ್ತೆ ಅಂತ ಮಾತಾಡ್ತಾರೆ ಅಂತ ಜನರಿಗೆ ಗೊತ್ತಿದೆ. ಬಟ್ SIT ಮಸ್ಟ್ ಬಿ ಲೈಕ್ CBI, ಲೈಕ್ ಎನಿ ಆರ್ಗನೈಸೇಷನ್ ಮಸ್ಟ್ ನಾಟ್ ಬಿ ಬರೀ ಇವಾಗ BJPನೂ ಹೇಳುತ್ತೆ CBI ನಮ್ಮ ಕೈಯಲ್ಲಿಲ್ಲ, ED ನಮ್ಮ ಕೈಯಲ್ಲಿಲ್ಲ, IT ನಮ್ಮ ಕೈಯಲ್ಲಿಲ್ಲ. ಇವರು ಕಾಂಗ್ರೆಸ್ಸು ಹೇಳುತ್ತೆ SIT ನಮ್ಮ ಕೈಯಲ್ಲಿಲ್ಲ. SIT ನಿಮ್ಮ ಕೈಯಲ್ಲಿ ಇಲ್ಲ. ನಿಜವಾಗ್ಲೂ ಒಂದು ಸ್ವತಂತ್ರ ಇದೆ ಅಂದರೆ, ಒಂದು ಇನ್ಸ್ಟಿಟ್ಯೂಷನಲ್ ಸ್ವತಂತ್ರ, ಫ್ರೀಡಮ್ ಇದೆ, ಆಟಾನಮಿ ಇದೆ ಅಂದರೆ, ಹಾಗಾದರೆ ಅವರು ಕಾಂಗ್ರೆಸ್ ಇದನ್ನು ಬಿಡುಗಡೆ ಮಾಡಿದರೆ, ಇದನ್ನು ಲೀಕ್ ಮಾಡಿದರೆ ಅವ್ರ ಮೇಲೂ ಕ್ರಮ ತಗೊಳತ್ತಾ ನೋಡಬೇಕು. ಸೊ ವಿಲ್ ನೋ ಇನ್ ದ ಕಮಿಂಗ್ ಡೇಸ್. ಆ್ಯಂಡ್ ಒಂದು ಆ್ಯಂಟಿಸಿಪೇಟರಿ ಬಿಲ್ ರಿಜೆಕ್ಟ್ ಮಾಡೋದು ಪ್ರಜ್ವಲ್ಗೂ ಒಳ್ಳೆಯದೇ. ಆ್ಯಂಡ್ ಬಹುಶಃ ಪ್ರಜ್ವಲ್ ಇವಾಗ 15 ದಿನ ಡಿಲೇ ಮಾಡ್ತಿರೋದು ಇಸ್ ಆಲ್ಸೋ ಅ ಸೈನ್ ಆಫ್ ಸೀಮಿಂಗ್ ಗಿಲ್ಟ್. ನಮಗೆ ಟ್ರೂತ್ ವಿಲ್ ಪ್ರಿವೇಲ್ ಅಂತ ಪ್ರಜ್ವಲ್ ಬರೆದು ಹಾಕಿದ್ದಾರೆ. ಟ್ರೂತ್ ವಿಲ್ ಪ್ರಿವೇಲ್ ಅಂದರೆ ಆಕಾಶದಿಂದ ಉದುರಲ್ಲ. ನೀವೇ ಬಂದು ಟ್ರೂತ್ ಹೇಳಿ, ನೀವೇ ಬಂದು ನೀವು ಮಾಡಿಲ್ಲ ಅಂದರೆ ಇದು ನನ್ನ ಮೇಲೆ ಸುಳ್ಳು ಅಂತ ನೀವು ಹೇಳಿ, ಅದಕ್ಕೆ ಏನೇನು ಸುಳ್ಳಿದೆ ಅಂತ ನೀವು ಬಂದು ಹೇಳಿ. ಅಥವಾ ನೀವು ನನಗೇನು ಪೇಪರ್ನಲ್ಲಿ ಓದಿದ್ದೀವಿ ಅಂತ ಹೇಳ್ತಾರೆ ಅಂದರೆ, ಈ ಥರ ಕ್ಯಾಂಪೇನ್ನಲ್ಲಿ ಪ್ರಜ್ವಲ್ ಎಷ್ಟೋ ಸರಿ ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೆ ನನಗೆ ಕ್ಷಮೆ ಇದೆ ಅಂತ ಎಷ್ಟೋ ಸರಿ ಹೇಳ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವ ತಪ್ಪು ಅಂತ ಬಹಿರಂಗವಾಗಿ ಹೇಳಿಲ್ಲ. ಇದೇ ತಪ್ಪು ಅದೇ ಅಂತ ಆಗಿದ್ರೆ ಇಲ್ಲೇ ಬಂದು ನೇರವಾಗಿ ಬಂದು ಕ್ಷಮೆ ತೊಗೊಂಡು ನಾನು ತಪ್ಪು ಮಾಡಿದ್ದೀನಿ, ಎಲ್ಲ ಥರ ನನಗೆ ಶಿಕ್ಷೆ ಆಗಲಿ ಅಂತ ಧೈರ್ಯವಾಗಿ ಎದುರಿಸಿ. ತಪ್ಪು ಲೈಫಲ್ಲಿ ಯಾರೂ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ತಪ್ಪು ಆದಮೇಲೆ, ಗೊತ್ತಾದಮೇಲೆ ಅದನ್ನು ಹೆಂಗೆ ಫೇಸ್ ಮಾಡ್ತೀರಾ ಅನ್ನೋದು ಕೂಡ ಅದು ನಿಮ್ಮ ವ್ಯಕ್ತಿತ್ವದಲ್ಲಿ ಎದ್ದು ಕಾಣುತ್ತೆ. ಸೊ ಅದನ್ನು ಕೂಡ ಫೇಸ್ ಮಾಡಿ ಟ್ರೂತ್ ವಿಲ್ ಪ್ರಿವೇಲ್ ಅನ್ನೋದಕ್ಕಿಂತ ನೀವೇ ಟ್ರೂತ್ ಬಂದು ಹೇಳಿ, ಧೈರ್ಯವಾಗಿ ನಿಂತ್ಕೊಳ್ಳಿ. ಅದು ಓಡೋಗಿ 15 ದಿನ ಅಲ್ಲಿ ಯುರೋಪ್ಗೆ ಹೋಗಿ ಅದು ಎಸ್ಕೇಪ್ ಅಂತ ನಮ್ಗೆ ಗೊತ್ತಿಲ್ಲ. SIT ಫಾರ್ಮಿಂದ ಮುಂಚೆ ಬಂದಿತ್ತು, ಬಟ್ ಅಷ್ಟೊತ್ತಾಗಲೇ ಲೀಕ್ ಆಗಿತ್ತು. ಸೊ ಇದನ್ನು ಕೂಡ ನಮಗೆ ನೀವು ಧೈರ್ಯವಾಗಿ ಫೇಸ್ ಮಾಡೋದು ನಿಮ್ಮ ಕರ್ತವ್ಯ. ಶಿಕ್ಷೆ ಆದರೆ ಶಿಕ್ಷೆ ತಗೊಳ್ಳಿ, ಆಮೇಲೆ ನೀವು ಪ್ರಾಯಶ್ಚಿತ್ತ ಪಡೆದು ನೀವು ಒಂದು ಉತ್ತಮ ಮನುಷ್ಯ ಆಗಿ ಅಂತ ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ. ಬಟ್ ಅದು ಬಿಟ್ಟು ಎಸ್ಕೇಪಿಸಮ್, ಪಲಾಯನವಾದ ಮತ್ತು ಬೇರೆಯವ್ರ ಮೇಲೆ ತಪ್ಪಾಕೋದು, ಒಬ್ಬರೊಬ್ಬರು ಮಡ್ಸ್ಲಿಂಗಿಂಗ್ ಮಾಡೋದು ನಮಗೆ ಸರಿ ಕಾಣೋದು. ಸರ್, ದೊಡ್ಡವರು ಅಂದಿದ ತಕ್ಷಣ ಏನು ಬೇಕಾದ್ರೆ ಮಾಡ್ಬೋದಾ? ಮ್ಯೂಚುವಲ್ ಆದರೆ ಓಕೆ, ಅದು ಅವರವರ ಪರ್ಸ್ನಲ್ ಅಂತ ಹೇಳ್ಬೋದು. ಬಟ್ ಅಮಾಯಕ ಜೀವಗಳನ್ನ ಬಲಿ ಕೊಡೋದು, ಈ ಥರದೊಂದು ವಿಚಾರಕ್ಕೆ ಅದು ಹೇಗೆ ಸರ್? ದೊಡ್ಡವರು ಅಂದಿದ ತಕ್ಷಣ ಏನು ಬೇಕಾದ್ರೂ ಮಾಡ್ಬೋದು, ಆ ಥರನಾ ಹೇಗೆ? ನಮಗೆ ದೇವದಾಸಿ ತಾಯಿಂದಿರು ಅಂತ ನಾನು ಎಷ್ಟೋ ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಒಂದು 15 ಜಿಲ್ಲೆಗಳಲ್ಲಿ ದೇವದಾಸಿ ತಾಯಿಂದಿರು ಏನು ಎಷ್ಟೋ ತಲೆಮಾರುಗಳಿಂದ, ಶತಮಾನಗಳಿಂದ ಏನಾಗುತ್ತೆ ಅಂದರೆ, ಭೂಮಾಲೀಕ ಗಂಡಸರು, ಪ್ರಭಾವಿ ಜಾತಿಯ ಗಂಡಸರು,
ಪೂಜಾರಿಗಳು ಇವರೆಲ್ಲ ದಲಿತ ಆದಿವಾಸಿ ಮಹಿಳೆಯರ ಮೇಲೆ ಒಂದು ಮಾನಸಿಕವಾಗಿ ದೈಹಿಕವಾಗಿ ಬಳಸ್ಕೊತಾ ಇದ್ದಾರೆ. ಅದರಿಂದ ಪರಿಣಾಮ ಅದು ಒಂದು 80ನೇ ದಶಕದಲ್ಲಿ ಅದು ಕಾನೂನು ಬಾಹಿರಾಯಿತು. ಇವತ್ತಿಗೂ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಹೆಂಗೆ ನ್ಯಾಯ ಸಿಗಬೇಕು ಅಂತ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ. ಬಟ್ ಆ ಒಂದು ಮನಸ್ಥಿತಿ, ನಾನು ಒಂದು ಮಹಿಳೆಯರನ್ನು, ನಾನು ಒಂದು ಇಂಥ ಕುಟುಂಬದಿಂದ ಬರ್ತೀನಿ, ಇಷ್ಟು ನಮ್ಮ ಹತ್ರ ಹಣ ಇದೆ, ನಾವು ಏನು ಮಾಡಿದ್ರೂ ಸರಿ, ನಾವು ಕಾನೂನು ಮೀರಿ ನಾವು ಬದುಕ್ಬೋದು, ಪೊಲೀಸು ನಮ್ಮ ಕಪಿಮುಷ್ಟಿನಲ್ಲಿದೆ, ನಾವು ಈ ಮಹಿಳೆಯನ್ನು ಎಷ್ಟು ಬೇಕಾದ್ರೂ ಬಳಸ್ಕೊಳ್ಳೋದು ತಪ್ಪು, ಅದರ ಮೇಲೆ ವಿಡಿಯೋ ಟೇಪ್ ಮಾಡೋದು ಮತ್ತೊಂದು ತಪ್ಪು, ಅದರ ಮೇಲೆ ಅವ್ರು ಬೇಡ ಅಂದ್ರೂ ಬಳಸ್ಕೊಂಡು ವಿಡಿಯೋ ಟೇಪ್ ಮತ್ತೊಂದು ತಪ್ಪಾಗಿ ಹಂತವಾಗಿ ಇಟ್ಸ್ ಲೈಕ್ ಭಾಳ ನೀಚವಾದ ಕೆಲಸ ನಡೆದಿದೆ. ಸೊ ಇದು ನಮ್ಮ ಸಿಸ್ಟಮ್, ಇದು ಪ್ರಜ್ವಲ್ ಮಾತ್ರ ಮಾಡಿರೋದಂತ ಅಲ್ಲ. ದಿಸ್ ಇಸ್ ಸಮಥಿಂಗ್ ದಟ್ ಇಸ್ ವೆರಿ ಇಂಡಿಕೇಟಿವ್. ನಮ್ಮ ಸಮಾಜದಲ್ಲಿ ಎಷ್ಟೋ ಗಂಡಸರು ಎಷ್ಟೋ ಶತಮಾನಗಳಿಂದ ಈ ಥರದ್ದು ಮಾಡಿದೆ. ಇದು ಒಂದು ಪುರುಷ ಪ್ರಧಾನ ವ್ಯವಸ್ಥೆನಲ್ಲಿದೆ. ನಾವೇನು ಮಾಡಬೇಕು ಕಾವ್ಯವರೇ ಅಂದರೆ, ಭಾಳ ಮುಖ್ಯವಾಗಿ ನಮಗೆ ಲಿಂಗ ಸಮಾನತೆಯ ಕ್ಲಾಸಸ್ಗಳು ಬೇಕು. ನಮಗೆ ಸ್ಕೂಲ್ಗಳು, ನಾನು ಮಧು ಬಂಗಾರಪ್ಪನಂತರೂ ಮಾತಾಡಿದ್ದೀನಿ, ಲಿಂಗ ಸಮಾನತೆ ನಾವು ಏನೇನು ಮಾಡಬೇಕು, ಜೆಂಡರ್ ಇಕ್ವಾಲಿಟಿ ಹೇಗೆ. ನಾನು ಹೇಳಿದ್ದೆ ಬೇರೆ ವಿಡಿಯೋನಲ್ಲಿ, ನಮ್ಮದು 10 ವರ್ಷ ಏನು ಈ ಕಾಂಗ್ರೆಸ್ ಹೇಳ್ತಾರೆ 2014 ನಮ್ಮ ಶತ್ರು ಅಲ್ಲ, ನಮ್ಮದು 10,000 ವರ್ಷ ಯಾವಾಗಿಂದ ಪುರುಷ ಪ್ರಧಾನ ವ್ಯವಸ್ಥೆ ಜೀವಂತವಾಗಿದೆಯೋ, ಮಹಿಳೆಯರಿಗೆ ಬೇರೆ ಬೇರೆ ಗೌರವ ಘನತೆ ಹಕ್ಕು, ಮತ್ತು ಗಂಡಸರಿಗೆ ಜಾಸ್ತಿ ಅವಕಾಶಗಳು, ಜಾಸ್ತಿ ಘನತೆ, ಜಾಸ್ತಿ ಗೌರವ, ಜಾಸ್ತಿ ಸ್ವತಂತ್ರ ಇರೋದು ಒಂದು ಭೇದ ಭಾವನೆ ಇದೆಯೋ ಆವಾಗಿಂದ ಇದೆ. ಸೊ ವಿ ಮಸ್ಟ್ ಅಡ್ರೆಸ್ ದಿಸ್ ಆಲ್ಸೋ. ಹಾರ್ಡಿಂದ ಶಿಕ್ಷೆ ಅಂದರೆ, ಇವಾಗ ನಮ್ಮ ಫಸ್ಟ್ ಟೈಮು ವಿಡಿಯೋ ರೆಕಾರ್ಡಿಂಗ್ಗೆ ಇಟ್ಸ್ ಬೇಲಬಲ್, ಸೆಕೆಂಡ್ ಟೈಮ್ ಮಾಡಿದ್ರೆ ನಾನ್ ಬೇಲಬಲ್. ಸೊ ಫಸ್ಟ್ ಟೈಮ್ ಬೇಲಬಲ್ ಅಂದರೆ ಫಸ್ಟ್ ಟೈಮ್ನಲ್ಲೇ ನನ್ನ ಪ್ರಕಾರ ನಾನ್ ಬೇಲಬಲ್ ಮಾಡಬೇಕು. ಈ ಥರ ವಿಡಿಯೋ ರೆಕಾರ್ಡಿಂಗಿಂದ ಎಷ್ಟು ಅದು ಸೆಕ್ಷುವಲ್ ಆ್ಯಕ್ಟ್ಸ್ ವಿಡಿಯೋ ರೆಕಾರ್ಡಿಂಗ್ ಕೆನಾಟ್ ಬಿ, ಇಟ್ ಶುಡ್ ಬಿ ನೋ ಟಾಲರೆನ್ಸ್ ಆಗಬೇಕು. ಸೊ ಅದನ್ನು ಅವೇರ್ನೆಸ್ ಕಳಿಸ್ಬೇಕು. ನನಗೂ ಕೂಡ ಎಷ್ಟೋ ನಾವು ಅಮೇರಿಕಾದಲ್ಲಿ ನೋಡಿದಾಗ ಚಿಕ್ಕ ವಯಸ್ಸಿನಲ್ಲಿ ಎಜುಕೇಷನಲ್ ಸಿಸ್ಟಮು ಡ್ರಿಂಕಿಂಗ್ ಆ್ಯಂಡ್ ಡ್ರೈವಿಂಗ್, ಡ್ರಿಂಕಿಂಗ್ ಅಫೆಕ್ಟ್ಸು ಎಷ್ಟು, ಸ್ಮೋಕಿಂಗ್ ಅಫೆಕ್ಟ್ಸು ಎಷ್ಟು ಹೇಳ್ಕೊಟ್ಟಾದಮೇಲೆ ಭಾಳ ಬದಲಾವಣೆ ಆಯಿತು ಇನ್ 20 ಇಯರ್ಸು. ಸೊ ನಾವು ಶಾರ್ಟ್ ಟರ್ಮ್ ಆಗಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆದರೆ ಅದೇ ನಮಗೆಲ್ಲ ಸರಿ ಹೋಗುತ್ತೆ ಅಂತ ಅಲ್ಲ. ದರ್ ಮಸ್ಟ್ ಬಿ ಎಜುಕೇಷನ್, ಡೈಡಾಕ್ಟಿಕ್, ಎಲ್ಲ ಕಡೆ ತಳಮಟ್ಟದಿಂದ ಶಿಕ್ಷಣ ಹೇಳಿಕೊಟ್ಟು ಜೆಂಡರ್ ಇಕ್ವಾಲಿಟಿ. ಬಿಕಾಸ್ ನಮಗೆ ಪ್ರಜ್ವಲ್ ರೇವಣ್ಣ ಒಬ್ಬರೇ ಎಲ್ಲ ಸಮಸ್ಯೆ ಮಾಡ್ತಾ ಇರೋದು ಈ ಸಮಾಜದಲ್ಲಿ. ರೇಪ್ಸು ಭಾಳ ನಡೀತಾ ಇದೆ, ಮೀಟುಗಳು ಭಾಳ ಇವತ್ತಿನ ದಿನನೂ ಕೂಡ ಸಿನಿಮಾ ರಂಗದ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆ ನಡೀತಾ ಇದೆ. ಜಸ್ಟ್ ಹೆಂಗೆ ವರ್ತನೆ ಮಾಡ್ತಾರೆ ನಮಗೆ, ಇವತ್ತಿಗೂ ಕೂಡ ರಿಲೇಷನ್ಶಿಪ್ಗಳಲ್ಲೂ ಕೂಡ ಬ್ಲ್ಯಾಕ್ ಮೇಲ್ ಮಾಡೋದು, ವಿಡಿಯೋ ಮುಖಾಂತರ ಬ್ಲ್ಯಾಕ್ ಮೇಲ್ ಮಾಡೋದು, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡಿಗೆ ಅವಳು ಬಿಟ್ಟು ಹೋಗ್ತಾಳೆ ಅನ್ನೋದು ಕೂಡ ಭಾಳ ಜೀವಂತವಾಗೂ ಸಹ ಇದೆ ಇವತ್ತಿನ ದಿನ. ಅದು ಸೊ ಹುಡುಗಿಯರು ಹೆಂಗೆ ವರ್ತನೆ ಮಾಡಬೇಕು, ಹುಡುಗಿಯರ ಹಕ್ಕುಗಳು, ಹುಡುಗಿಯರ ಒಂದು ಲೀಗಲ್ ಇದು ಅವಕಾಶಗಳು ಏನೇನಿದೆ, ಹುಡುಗರ ಪ್ರಾಪರ್ ಬಿಹೇವಿಯರ್ ಏನಿದೆ ಅಂತ ಹೇಳ್ಕೊಡೋದು ನಮಗೆ ಭಾಳ ಅಗತ್ಯ ಇದೆ. ನಾನೆಲ್ಲ ನೋಡ್ತಾ ಇದ್ರೆ ಸರ್, ಪ್ರಕರಣ ಎಲ್ಲಿಗೆ ಬರುತ್ತೋ ಏನೋ ಗೊತ್ತಿಲ್ಲ, ಬಟ್ ಇದಕ್ಕೆಲ್ಲ ಯಾರು ಹೊಣೆ ಅಂತ, ಇನ್ ದಿ ಎಂಡ್ ಯಾರು ಹೊಣೆ ಆಗ್ತಾರೆ ಇದಕ್ಕೆಲ್ಲ ಅಂತ ಹೇಳಿ? ಸಿ, ದಿಸ್ ಇಸ್ ಅ ಸಿಸ್ಟಮಿಕ್ ಪ್ರಾಬ್ಲಮ್. ಇದು ಒಂದು ವ್ಯವಸ್ಥಿತ ಪ್ರಾಬ್ಲಮ್ಮು. ಆ್ಯಂಡ್ ಆಲ್ಸೋ ನಮಗೆ ಇದು ಭಾಳ ವರ್ಷದಿಂದ ಹೊಳೆ ನರಸೀಪುರ ಹಾಸನದಲ್ಲಿ ಇದು ಗೊತ್ತಿತ್ತು ಅಂತಲೂ ಹೇಳ್ತಾರೆ. ಆ್ಯಂಡ್ ಈ ಥರ ಒಂದು ಫೀಫ್ಡಮ್ಗಳು, ಸರ್ವಾಧಿಕಾರಿ ಧೋರಣೆ, ಪ್ರಭಾವಿ ಸಮುದಾಯದ ವ್ಯಕ್ತಿಗಳು, ಗಂಡಸರು ಅವ್ರು ಏನೇನು ಬೇಕಾದ್ರೂ ಮಾಡೋದು ಎಷ್ಟೋ ಕಡೆ ನಡೀತಾ ಇದೆ. ನಾವು ಇದನ್ನು ಹೆಂಗೆ ಸರಿಪಡಿಸ್ಬೋದು ಅಂದರೆ, ಫಸ್ಟ್ ಆಫ್ ಆಲ್ ನಾವು ಈ ಡೈನಾಸ್ಟಿಕ್ ವಂಶಾವಳಿ ಪಾಲಿಟಿಕ್ಸು ಇಸ್ ಆಲ್ಸೋ ವೆರಿ ಡೇಂಜರಸ್. ವಂಶಾವಳಿ ಪಾಲಿಟಿಕ್ಸ್ ಬಂದಾಗ ಏನಾಗುತ್ತೆ ಅಂದರೆ, ಆ ಕುಟುಂಬದ್ದೇ ಮುಂದುವರ್ಸೋದು. ಯಾರಾದರೂ ಅದನ್ನು ಬಿಟ್ಟು ಹೊರಗೆ ಬಂದರೆ ಅವರು ಕಾರ್ ಸುಟ್ಟಾಕೋದು, ಅವ್ರಿಗೆ ಭಯ ಭೀತಿ ಮಾಡೋದು, ಅವ್ರಿಗೆ ಹೆದರ್ಸೋದು, ಅವ್ರ ಫ್ಯಾಮಿಲಿನ ಹೆದರ್ಸೋದು. ಸೊ ಕುಟುಂಬ ರಾಜಕೀಯ ಇಸ್ ಆಲ್ಸೋ ವೆರಿ ಪ್ರಾಬ್ಲಮ್ಯಾಟಿಕ್. ಆ್ಯಂಡ್ ಆಲ್ಸೋ ಪೊಲೀಸ್ ಸಿಸ್ಟಮ್ಮು ನಮಗೆ ಹ್ಯಾಂಡ್ ಇನ್ ಗ್ಲವ್ ವಿತ್ ಗವರ್ಮೆಂಟ್. ಯಾವಾಗ ಪೊಲೀಸ್ ಸಿಸ್ಟಮ್ನಲ್ಲೂ ಕೂಡ ಸುಧಾರಣೆ ಬೇಕಿದೆ. ಪೊಲೀಸ್ ಸಿಸ್ಟಮ್ ನಾವು ಏನು ಕೇಳಿದ್ವಿ, ಈ ಪ್ರಜ್ವಲ್ ಮತ್ತು ರೇವಣ್ಣ ಮತ್ತು ಆ ಕುಟುಂಬದ ಸಂದರ್ಭದಲ್ಲೂ ಕೂಡ ಪೊಲೀಸು ಕೂಡ ಅವ್ರ ಕಪಿಮುಷ್ಟಿನಲ್ಲಿದ್ದು ಅವ್ರು ಹೇಳೋದು ತಕ್ಕಂತೆ ಅವ್ರು ಕೆಲಸ ಮಾಡ್ತಾಯಿದ್ರು. ಎಷ್ಟೋ ಜನ ಅಮಾಯಕರ ಮೇಲೆ ದಾಳಿ ಮಾಡೋಕ್ಕೆ ಇವರು ಮಾರ್ಗ ಮಾಡಿಕೊಡ್ತಾ ಇದ್ರು ಅಂತ. ಸೊ ಪೊಲೀಸ್ ಸ್ಟೇಟಲ್ಲಿ ದ ಹೋಲ್ ಸಿಸ್ಟಮ್ ಇಸ್ ಹೆಚ್ಚು ಕಮ್ಮಿ ಕಾವ್ಯವರೇ, ಇಡೀ ಸಿಸ್ಟಮ್ಮು ಸಮಸ್ಯೆದಲ್ಲಿದೆ. ಪೊಲೀಸ್ ಆಗಿರ್ಬೋದು, ನಮಗೆ ಪೊಲಿಟಿಕಲ್ ಸಿಸ್ಟಮ್ ಆಗಿರ್ಬೋದು, ಎಜುಕೇಷನಲ್ ಸಿಸ್ಟಮ್ಮು. ನಮಗೆ ಇದನ್ನು ಸರಿಪಡಿಸ್ಬೇಕು ಅಂದರೆ ಮೀಡಿಯಾ ಮೈಡ್ ಆಲ್ಸೋ ಬಿ ರೆಸ್ಪಾನ್ಸಿಬಲ್ ಇನ್ ಡಿಫ್ರೆಂಟ್ ಲೆವೆಲ್. ಸೋಷಿಯಲ್ ಮೀಡಿಯಾ ಬಂದಾಗಿಂದ ಒಳ್ಳೇದಿದೆ, ಒಂದು ಆಲ್ಟರ್ನೇಟಿವ್ ಮೀಡಿಯಾ ಬಂದಾಗ ಒಳ್ಳೇದಿದೆ. ಬಟ್ ಎಷ್ಟು ಮೀಡಿಯಾನು ಪ್ರೊಟೆಕ್ಷನ್ನು ಬೇರೆ ಬೇರೆ ಥರ, ಒಂದು ಸೈಡ್ ಏನೋ ಬೇರೆ ಬೇರೆ ಥರ ಇರುತ್ತೆ. ದರ್ ಇಸ್ ಅ ಹೋಲ್ ಸಿಸ್ಟಮ್ ಇಸ್ ಆಲ್ಸೋ ಇನ್ವಾಲ್ವ್. ನಾವೇನು ಮಾಡಬೇಕು ಅಂದರೆ, ವಿ ಮಸ್ಟ್ ಬಿಲ್ಡ್ ಟ್ರಾನ್ಸ್ಫಾರ್ಮೇಟಿವ್ ಮೂವ್ಮೆಂಟ್. ಟ್ರಾನ್ಸ್ಫಾರ್ಮೇಟಿವ್ ಮೂವ್ಮೆಂಟ್ ಕಟ್ಟಿದ್ರೆ, ದೊಡ್ಡ ಮಟ್ಟದ ಪರಿವರ್ತನೆ ಕಟ್ಟಿದ್ರೆ, ನಾವು ಈ ಇಶ್ಯೂಸ್ಗಳೆಲ್ಲ ಒನ್ ಬೈ ಒನ್ ಅಡ್ರೆಸ್ ಮಾಡೋಕ್ಕೆ ಪೊಲಿಟಿಕಲಿ ಸಾಧ್ಯ ಇರುತ್ತೆ. ಆ್ಯಂಡ್ ಬರೀ ವಿಡಿಯೋ ಟೇಪಿಂಗು, ಈ ಸರ್ವಾಧಿಕಾರಿ ಎಕ್ಸ್ಪ್ಲೈಟೇಷನ್ ಆಫ್ ವುಮೆನ್ ಒಂದು ಪ್ರಭಾವಿ ವ್ಯಕ್ತಿ ಆಗಿದ ತಕ್ಷಣ ಈ ಇಶ್ಯೂಸ್ ಬರಬಾರ್ದು.
ದೀಸ್ ಶುಡ್ ಬಿ ಇಶ್ಯೂಸ್ ಅಡ್ರೆಸ್ಡ್ ಅಟ್ ಆಲ್ ಟೈಮ್ಸ್. ಬಿಕಾಸ್ ನಾವು ಆಚೆ ಬರದೇ ಇದ್ರೂ ಇದು ನಡೀತಾ ಇದೆ. ನಮ್ಗೆ ಆಚೆ ಬರದೇ ಇದ್ರೂ ಇದನ್ನು ಮುಚ್ಚಾಕ್ತಾ ಇದ್ದಾರೆ, ಒಳ ಒಪ್ಪಂದಗಳಿಂದ ಸೈಲೆನ್ಸ್ ಮಾಡ್ತಾ ಇದ್ದಾರೆ. ಸೊ ದೀಸ್ ಶುಡ್ ಬಿ ಅಡ್ರೆಸ್ಡ್ ಥ್ರೂ ಎಜುಕೇಷನಲ್ ಸಿಸ್ಟಮ್, ಎಜುಕೇಷನಲ್ ಪ್ರೋಗ್ರಾಮ್ಸ್. ದೀಸ್ ಶುಡ್ ಬಿ ಅಡ್ರೆಸ್ಡ್ ಥ್ರೂ ಪ್ರಾಪರ್ ಪೇರೆಂಟಿಂಗು ನಮ್ಗೆ ಭಾಳ ಮುಖ್ಯ ಆಗುತ್ತೆ. ಪೇರೆಂಟಿಂಗು ನಮಗೆ ಹೇಗೆ ಒಳ್ಳೆ ತಂದೆ ತಾಯಿ ಆಗೋದು, ಒಳ್ಳೆ ಅದು ಸ್ಕೂಲ್ ತಂದೆ ತಾಯಿ ಆಗೋದು ನಾವು ಹೇಳ್ಕೊಡೋಕೆ ಆಗದೇ ಇರ್ಬೋದು, ಬಟ್ ಸ್ಕೂಲಲ್ಲಾದರೂ ನಾವು ಎಷ್ಟೋ ಹೇಳ್ಕೊಡ್ಬೋದು. ಸೊ ದಿಸ್ ಮಸ್ಟ್ ಬಿ ಆಲ್ ಕಂಬೈನ್ಡ್, ಇಟ್ ಮಸ್ಟ್ ಬಿ ಡನ್. ಆ್ಯಂಡ್ ಸೋಷಿಯಲ್ ಆಸ್ಟ್ರಸೈಸೇಷನ್. ಇವಾಗ ಏನಾಗುತ್ತೆ ಅಂದರೆ ಒಬ್ಬ ಸಾಧಾರಣ ಮನುಷ್ಯ ಈ ರೀತಿ ಮಾಡೋಕ್ಕಾಗ್ತಿರಲಿಲ್ಲ, ಇಷ್ಟು ಮಟ್ಟಿಗೆ ಮಾಡೋಕ್ಕಾಗ್ತಿರಲಿಲ್ಲ. ಅದು ನೀವು ಪ್ರಜ್ವಲ್ಲು ಮಾಡಿದ್ದಿದ್ರೆ ಅವ್ರು ಇಷ್ಟು ಮಟ್ಟಿಗೆ ಅವರ ಪ್ರಭಾವ, ಅವರ ಎಲ್ಲ ಪ್ರಭಾವ, ಅವರ ಕ್ಯಾಸ್ಟು, ಅವರ ಕ್ಲಾಸು, ಅವರ ಪೊಲಿಟಿಕಲ್ಲು, ಅವರ ಪ್ರತಿಯೊಂದರಲ್ಲೂ ಇದರಲ್ಲಿ ಫ್ಯಾಕ್ಟ್, ಅವರ ಫ್ಯಾಮಿಲಿ, ಮತ್ತು ಅವರು ಕೂಡ ಯಂಗ್ ಆಗಿದ್ರು, ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ಸಹ ಇರ್ತವೆ ಇದರಲ್ಲಿ. ಸೊ ಇದೆಲ್ಲ ಆಮೇಲೆ ಇಲ್ಲಿ ಒಂದು ಸಿಸ್ಟಮ್ನಲ್ಲೂ ಕೂಡ ಎಷ್ಟು ಔಟ್ರೇಜ್. ನಮಗೆ ಇಲ್ಲಿ ಈ ರೀತಿ ಪ್ರಜ್ವಲ್ ಆಗಿರೋದ್ರಿಂದ ನಮಗೆ ಯಾವುದೋ ಒಂದು ಆಲ್ಟರ್ನೇಟಿವ್ ಪಾರ್ಟಿಯಿಂದ ಔಟ್ರೇಜ್ ಬಂದಿದೆ, ಕಾಂಗ್ರೆಸ್ ಪಾರ್ಟಿಯಿಂದ ಔಟ್ರೇಜ್ ಬಂದಿದೆ. BJP is ಹೆಚ್ಚು ಕಮ್ಮಿ ಸೈಲೆಂಟ್ ಇನ್ ಡಿಸ್ಟೆನ್ಸಿಂಗ್ ಇಟ್ಸೆಲ್ಫ್. ಸೊ ಇಟ್ ಬಿಕಮ್ಸ್ ಅ ವೆರಿ ಸೆಲೆಕ್ಟಿವ್ ಔಟ್ರೇಜ್. ಯಾವನೋ ಒಬ್ಬ ಮುಸಲ್ಮಾನ ಆದರೆ ದೆನ್ BJP ಕಮ್ಸ್ ಹೆವಿಲಿ ಅಗೇನ್ಸ್ಟ್ ಇಟ್ ಆ್ಯಂಡ್ ಅದರ್ ಪೀಪಲ್ ಕೀಪ್ ಕ್ವೈಟ್. ಯಾರೋ ಒಬ್ಬರು ಬೇರೆಯವರಾದರೆ ಬೇರೆಯವ್ರು ಸ್ವಲ್ಪ ಸಹಾಯ ಮಾಡಿ BJP ವಿಲ್ ಕಾಶನ್. ಅಂದರೆ ದೇರ್ ಸೀಮ್ಸ್ ಟು ಬಿ ಅ ಲಾಟ್ ಆಫ್ ಸೆಲೆಕ್ಟಿವ್. ನಾವು ವಿ ಮಸ್ಟ್ ಸೇ ಎನಿ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್, ಕಾವ್ಯ ಅವರೇ, any violence against any of these kind of very wrong crimes must be tackled in the same way, must be addressed legally and through courts, through police system. So ಇಡೀ ವ್ಯವಸ್ಥೆ ಇದಕ್ಕೆ ಜವಾಬ್ದಾರ. ಆಮೇಲೆ ನಾವು ಕೂಡ, ನಾನು ಇನ್ನೊಂದು ಹೇಳ್ತೀನಿ, ಅದು ಇತ್ತೀಚೆಗೆ ಮಾಡಿದ್ದಾರೆ ಆ ಒಂದು ವಿಡಿಯೋ ಟೇಪಿಂಗ್ ಅಲ್ಲ, ಒಂದು ವಿಡಿಯೋಸನ್ನು ನೀವು ಸೈಬರ್ನಲ್ಲಿ ನೀವು ಸ್ಪ್ರೆಡ್ ಮಾಡಿದ್ರೆ ಅದು ಕ್ರೈಮ್ ಅಂತಲೂ ಅದನ್ನು ಮಾಡಿದ್ದಾರೆ. ಸೊ ಇವಾಗ ಏನಾಗುತ್ತೆ, ನಮ್ಮ ವಾಯರಿಸಮ್ ಅಂತ ಇರುತ್ತಲ್ಲ, ನಾವು ನೋಡಬೇಕು, ನಾವು ಇದು ಮಾಡಬೇಕು ಅನ್ನೋದು ಎಷ್ಟೋ ಸಮಾಜದಲ್ಲಿ ಅದು ಕೂಡ ಸ್ಪ್ರೆಡ್ ಆಗ್ತಿರೋದ್ರಿಂದ ಅದು ಕೂಡ ಭಾಳ ಪರಿಣಾಮಕಾರಿಯಾಗಿದೆ. ಸೊ ಅದನ್ನು ಕೂಡ ಯು ಮಸ್ಟ್ ಅಡ್ರೆಸ್ ಇಟ್ ಥ್ರೂ ವೇರ್ ಸೈಬರ್ ಲಾಸ್ ಆ್ಯಂಡ್ ಸ್ಟ್ರಾಂಗ್ ಸೈಬರ್. ಇವೆಲ್ಲ ರಿಯಾಕ್ಟಿವ್ ಆಗಿರಬಾರ್ದು, ಪ್ರೋಆ್ಯಕ್ಟಿವ್ ಆಗಿರಬೇಕು. ಆ್ಯಂಡ್ ಯು ನೀಡ್ ದಟ್ ಕೈಂಡ್ ಆಫ್ ಲೀಡರ್ಶಿಪ್. ಆ ಲೀಡರ್ಶಿಪ್ ನನಗೆ ಇವತ್ತಿನ ದಿನ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಕಾಣಿಸ್ತಾ ಇಲ್ಲ. ನೋಡೋಣ ಇನ್ನೊಂದು 20-30 ವರ್ಷಕ್ಕೆ ನಿಜವಾಗ್ಲೂ ಡೆಡಿಕೇಟೆಡ್ ಲೀಡರ್ಸ್, ವಿಮೆನ್, ಮೆನ್, ಟ್ರಾನ್ಸ್ಜೆಂಡರ್, ಆಲ್ ಕೇಪಬಲ್, ಆಲ್ ಕ್ಯಾಸ್ಟ್, ಆಲ್ ಜೆಂಡರ್ಸ್, ಆಲ್ ಕ್ಲಾಸಸ್ ಬಂದು ನಾವೊಂದು ಪರಿವರ್ತನೆ ಕಟ್ಟರೆ ಇಟ್ ವಿಲ್ ಬಿ ಅ ವೆರಿ ಸ್ಟ್ರಾಂಗ್ ಫೋರ್ಸ್ ಫಾರ್ ಕರ್ನಾಟಕ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಾವ್ಯ. ಚೆನ್ನಾಗಿ ಮಾತನಾಡಿದ್ರಿ. Thank ಥ್ಯಾಂಕ್ you, ಯು.